ಕಣ್ಮರೆಯಾದ ಕಾಡು. ಕಣ್ಮರೆಯಾದ ಕಾಡು ಕಾಡು ಅಂದ್ರೆ ಕಾಣಿಸ್ದೇ ಇರ್ತಕ್ಕಂಥವನ ಬಗ್ಗೆ ಪುನಃ ಪುನಃ ಏನು ಮಾಡ್ತೀರಿ ಇವರು ನೆನಪು ಮಾಡ್ಕೊಳ್ತಾ ಹೋಗ್ತೀರಿ. ಯಾರಿಲ್ಲಿ ಕಾಡ್ತಾ ಇರೋದು ಯಾರು, ನೆನಪಾಗ್ತಾ ಇರೋದು ಯಾರು ಅಂತ ಹೇಳಿದ್ರೆ ಈ ಪಾಠದಲ್ಲಿ ಬರ್ತಕ್ಕಂಥ ಒಬ್ಬ ಹುಡುಗ. ಅವನ ಹೆಸರು ಮಕರಂದ ಅಂಥೇಳಿ, ಆ ಮಕರಂದನಿಗೆ ಚೋಟು ಅಂತ ಹೇಳಿ ಕರಿತಾ ಹೋಗ್ತಾರೆ. ಕ್ಲಿಯರಾ? ಕಣ್ಮರೆಯಾದ ಕಾಡು. ಸೊ ಕಣ್ಮರೆಯಾದ ಕಾಡು ಏನು ಅಂತ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಕಳೆದೋಗಿರ್ತಕ್ಕಂಥ ಒಬ್ಬ ಹುಡುಗನ ನೆನಪು ಪದೇ 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 ಅವ್ರಿಗೆ ಆಗ್ತಾ ಇರೋವಂಥದ್ದು ಕಣ್ಮರೆಯಾದ ಕಾಡು ಅನ್ನೋ ಒಂದು ಟೈಟಲ್ಗೆ ಅರ್ಥ. ಕ್ಲಿಯರಾ? ಎಲ್ಲರಿಗೂ ಕ್ಲಿಯರಾ? ನೆಕ್ಸ್ಟ್. ಸೊ ಇಲ್ಲಿ ಒಟ್ಟು 7ರಿಂದ 8 ಪಾತ್ರಗಳು ಬರ್ತವೆ. ಆ ಪಾತ್ರಗಳನ್ನು ಫಸ್ಟೇ ಹೇಳ್ಬಿಡ್ತೀನಿ ಯಾವ್ಯಾವ ಪಾತ್ರಗಳು ಅಂಥೇಳಿ. ಪರುಳೇಕರ್ ಮತ್ತು ಯಮುನಾ ಅಂಥೇಳಿ ತಂದೆ ತಾಯಿ, ಅವರಿಗೆ 3 ಜನ ಮಕ್ಕಳು. ಮೊದಲನೇವಳು ಕುಸುಮ ಅಂಥೇಳಿ, ಎರಡನೇವಳು ಪೂರ್ವಿಯ ತಮ್ಮ ಅಂದರೆ ಕೊನೆಯವನು ಯಾರು ಅಂತ ಹೇಳಿದ್ರೆ ಮಕರಂದನನ್ನು ಇಲ್ಲಿ ಏನಂತ ಕರೀತಾರೆ ಅಂದರೆ ಚೋಟು ಅಂಥೇಳಿ ಕರೀತಾರೆ. ಈ ಪೂರ್ವಿಗೆ ಲವ್ ಮ್ಯಾರೇಜ್ ಆಗುತ್ತೆ. ಲವ್ ಮ್ಯಾರೇಜ್ ಆಗ್ತಕ್ಕಂಥ ಹುಡುಗನ ಹೆಸರು ಏನು ಅಂತ ಹೇಳಿದ್ರೆ ಸುಹಾಸ್ ಬಾಲೇಕರ್ ಅಂತ ಹೇಳಿ. ಒಟ್ಟು ಇಲ್ಲಿ ಬರ್ತಕ್ಕಂಥ ಪಾತ್ರಗಳು. ಕ್ಲಿಯರಾ? ಎಲ್ಲರಿಗೂ ಕ್ಲಿಯರ್ ಇದೆಯಾ? ನೆಕ್ಸ್ಟ್. ಸೊ ಕತೆ ಹೋಗುತ್ತೆ. ಏನು ಅಂತ ಹೇಳಿದ್ರೆ, ಯಮುನಾ ಒಂದು ಕಡೆಯಿಂದ ತನ್ನ ತವ್ರ ಮನೆ ಕಡೆಗೆ ನಡ್ಕೊಂಡು ಬರ್ತಾ ಇರ್ತಾಳೆ. ನಡ್ಕೊಂಡು ಬರಬೇಕಾದಾಗ ಕಾರ್ಖಾನೆಯ ಸುತ್ತಮುತ್ತ ಅಥವಾ ಕಾರ್ಖಾನೆ ಬೀದಿಗಳಲ್ಲಿರ್ತಕ್ಕಂಥ ಅಂಗಡಿಗಳೆಲ್ಲವೂ ಕೂಡ ಬದಲಾಗಿದ್ರು ಕೂಡ ಈ ಅಂಗಡಿ ಯಾಕೆ ಬದಲಾಗಿಲ್ಲ, ಅಥವಾ ಆ ಅಂಗಡಿ ಬದಲಾಗಿದೆಯಲ್ಲ, ಈ ಅಂಗಡಿ ಯಾಕೆ ಬಂತು ಅಂತ ಎಲ್ಲ ನೋಡ್ಕೊಳ್ತಾ, ಅಂದರೆ ನಾರ್ಮಲ್ ಆಗಿದ್ದೀರೋ ಅವಳು ನೋಡ್ಕೊಳ್ತಾ ಬರಬೇಕಾದಾಗ ಮಾತಾಡ್ಕೊಳ್ತಾ ಬರ್ತಾ ಇದ್ಲು. ಬಟ್ ಇವತ್ತು ಅವಳ ತಲೆಯಲ್ಲಿ ಒಂದೇ ಒಂದು ಯೋಚನೆ ಕೊರಿತಾ ಇದೆ. ಏನು ಯೋಚನೆ ಅಂತ ಹೇಳಿದ್ರೆ, ಮಕರಂದ ಅಥವಾ ಚೋಟು ಇಲ್ಲೇ ಪಕ್ಕದ ಬೀದಿಯಲ್ಲೋ ಅದ್ರ ಪಕ್ಕದ ಬೀದಿಯಲ್ಲೋ ಇದ್ದಾನೆ. ಸೊ ಅವನನ್ನು ಹೋಗಿ ನೋಡಬೇಕು, ಅಥವಾ ಪೂರ್ವಿಯನ್ನು ಕರ್ಕೊಂಡು ಹೋಗಿ ನೋಡ್ಕೊಂಡು ಬರಬೇಕು. ಅವನೇನಾ ಅಥವಾ ಅವನಲ್ವಾ ಬೇರೆಯವನ ಅಂತ ಏನು ಯೋಚನೆ ಮಾಡ್ಕೊಳ್ತಾ ಹೋಗ್ತಾ ಇರಬೇಕಾದಾಗ ಸುತ್ತಮುತ್ತ ಏನೇನಾಗ್ತಿದೆ ಅದ್ರ ಬಗ್ಗೆ ಅವಳು ಯೋಚನೆ ಮಾಡೋದಲ್ಲೇ ಹೋಗ್ತಾ ಇರಬೇಕಾದಾಗ ಮನೆಗೆ ಹೋಗ್ತಾ ಇರ್ತಾಳೆ. ಹೋಗಾದ್ಮೇಲೆ ಸ್ವಲ್ಪ ಅವಳದು ಏನು ಹಿನ್ನೆಲೆ ನೆನಪು ಮಾಡ್ಕೊಳ್ತಾ ಹೋಗ್ತಿರ್ತಾರೆ. ಸೊ ಹಿನ್ನೆಲೆ ಏನು ನೆನಪಾಗುತ್ತೆ ಅಂತ ಹೇಳಿದ್ರೆ, ಸೊ ಮಕರಂದ ಯಾಕೆ ಮನೆ ಬಿಟ್ಟು ಹೋದ, ಮಕರಂದ ಮನೆ ಬಿಟ್ಟು ಹೋಗ್ತಕ್ಕಂಥ ಅವಶ್ಯಕತೆ ಏನಿತ್ತು, ಸೊ ಅವನು ಮಕರಂದ ಯಾಕೆ ಮನೆ ಬಿಟ್ಟು ಹೋದ, ಮಕರಂದ ಮನೆ ಬಿಟ್ಟು ಹೋಗೋದಕ್ಕೆ ಕಾರಣ ಏನು, ಇದೆಲ್ಲದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಬೇಕಾದಾಗ ಮಕರಂದ ಏನು ಮಾಡಿರ್ತಾನೆ, ಚೋಟು ಅವನು ಸೆಕೆಂಡ್ PUC ಫೇಲ್ ಆಗಿರ್ತಾನೆ. ಫೇಲ್ ಆದಮೇಲೆ ಮನೇಲೇ ಕೂತಿರ್ಬೇಕಾದಾಗ ಏನಾಗ್ತಾ ಇರುತ್ತೆ, ಇವರೇನಾದರೂ ನೀನು ಮನೇಲೇ ಏನಕ್ಕೋ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀವಿ, ಎಲ್ಲಾದರೂ ಹೋಗಿ ಕೆಲಸ ಮಾಡ್ಬೋದಲ್ವೇನೋ ಅಂತ ಹೇಳಿ ಕುಸುಮ ಏನಾದರೂ ಹೇಳ್ತಾ ಇದ್ದರೆ, ಅದಕ್ಕೆ ಅವ್ರ ತಾಯಿ ಬಂದ್ಬಿಟ್ಟು ಅವನ ಪರವಾಗಿ ವಹಿಸ್ಕೊಂಡು ನೀವೆಲ್ಲ ಓದಿ ಪಾಸ್ ಆಗಿಬಿಟ್ಟಿದ್ರೆ ಅದಕ್ಕೆ ಅವನ್ನೆಲ್ಲ ರೇಗಿಸ್ತಾ ಇದ್ದೀರಾ, ಚೇಷ್ಟೆ ಮಾಡ್ತಿದ್ದೀರಾ ಅವನಿಗೆ ಅಂತ ಹೇಳಿ ಅವನ ಪರವಾಗಿ ಮಾತಾಡ್ತಾ ಇರ್ತಾಳೆ. ಆಮೇಲೆ ಇವನು ಕೂಡ ಹೇಳ್ತಾನೆ, ಏನು ನಾನು ಫೇಲಾಗಿ ಹೋಗಿದ್ದೀನಿ ಅಂತ ಈ ಥರ ಎಲ್ಲ ಮಾತಾಡ್ತೀರಾ, ನೀವು ಚೋಟು ಅಂತ ನಮ್ಮನ್ನು ಕರಿಬೇಡ್ರಿ, ನೀವೆಲ್ಲರೂ ಕೂಡ ನನ್ನನ್ನು ಮಕರಂದ ಅಂತ ಹೇಳಿ ಕರಿಬೇಕು ಅಂತ ಹೇಳಿ ಅವನೇನು ಮಾಡ್ತಾನೆ, ರೇಗ್ತಾನೆ. ಸೊ ರೇಗಾದ್ಮೇಲೆ 1-2 ದಿನ ಆದಮೇಲೆ ಏನು ಮಾಡ್ತಾರೆ, 4-5 ಜನ ಹುಡುಗರು ಬಂದ್ಬಿಟ್ಟು ಅವನಿಗೆ ಹೊರಗಡೆ ಹೇಳ್ಕೊಂಡು ಹಾಕಿ ಸ್ಟಿಕ್ಕು ಇದರಲ್ಲೆಲ್ಲ ತೊಗೊಂಡು ಚೆನ್ನಾಗಿ ಹೊಡಿತಾರೆ. ಸೊ ಬಾಯಲ್ಲೆಲ್ಲ ರಕ್ತ ಬರೋ ರೀತಿಯಲ್ಲಿ ಹೊಡಿತಾರೆ. ಯಾಕೆ ಅಂತ ಹೇಳಿದ್ರೆ, ಇವನು 20,000 ಏನು ಮಾಡಿರ್ತಾನೆ, ಸಾಲ ತೆಗೆದುಕೊಂಬಂದು ಯಾವುದೋ ಕಡೆ ಫೈನಾನ್ಸ್ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಇನ್ವೆಸ್ಟ್ ಮಾಡಿರ್ತಾನೆ. ಸೊ ಅದ್ರಲ್ಲಿ ಲಾಸ್ ಆಗಿಬಿಟ್ಟಿರುತ್ತೆ. ಅವ್ರಿಗೆ ಕೊಡಬೇಕಾಗಿರ್ತಕ್ಕಂಥ ದುಡ್ಡನ್ನು ಕೊಟ್ಟಿರೋದಿಲ್ಲ, ಅದಕ್ಕೋಸ್ಕರ ಅವನನ್ನು ಇಟ್ಕೊಂಡು ಹೊಡೆದ್ಬಿಡ್ತಾರೆ. ಸೊ ಹೊಡೆದಾದ್ಮೇಲೆ ಮತ್ತೆ ಹೇಳ್ತಾರೆ, ನೀನೇನಾದರೂ ದುಡ್ಡು ಕೊಡಲಿಲ್ಲ ಅಂದರೆ ಪ್ರತಿ ವಾರ ಹಿಂಗೆ ಬಂದು ನಿನ್ಗೆ ಹೊಡಿತಾನೆ ಇರ್ತೀವಿ ಅಂತ ಹೇಳ್ಬಿಟ್ಟು. ಸೊ ಈ ವಿಚಾರ ಏನಾಗುತ್ತೆ, ಸುತ್ತಮುತ್ತ ಆದಿ ಬೀದಿ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ, ಬೇರೆಯವ್ರಿಗೆಲ್ಲರೂ ಕೂಡ ಗೊತ್ತಾದಾಗ ಇವ್ರ ಆಫೀಸಲ್ಲೂ ಅಥವಾ ಕಾರ್ಖಾನೆಯ ಒಳಗಡೆನೂ ಕೂಡ ಇವನಿಗೆ ರೇಗಿಸ್ತಾ ಇರ್ತಾರೆ, ಆದಿಲೂ ಕೂಡ ರೇಗಿಸ್ತಾ ಇರ್ತಾರೆ. ಇದೆಲ್ಲವನ್ನು ಯೋಚನೆ ಮಾಡಿಬಿಟ್ಟು ಇವ್ರೇನು ಮಾಡ್ತಾರೆ, ಇವನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದೇ ಇಲ್ಲ. ಆದರೂ ರಾತ್ರಿ ಟೈಮಲ್ಲಿ ಪೂರ್ವಿ ಮತ್ತು ಅವ್ರ ತಾಯಿ ಅಥವಾ ಕುಸುಮ ಇಬ್ಬರು ಕರ್ಕೊಂಡು ಹೋಗಿ ಮನೆಗೆ ಕರ್ಕೊಂಬಂದು ಅವನಿಗೆ ಸ್ವಲ್ಪ ಟ್ರೀಟ್ಮೆಂಟನ್ನು ಕೊಡಿಸ್ತಾ ಇರ್ತಾರೆ. ಈ ಟೈಮಲ್ಲಿ ಏನಾಗ್ಬಿಡುತ್ತೆ, ಇವ್ನು ಹಿಂಗೆ ಆಗೋಯ್ತು ಅಂತ ಹೇಳಿದ್ರೆ ನನ್ನ 2ನೇ ಮಗಳದ್ದು ಮದುವೆ ಆಗ್ತಾ ಇದೆಯಲ್ಲಪ್ಪ, ಅದು ಕೂಡ ಏನಾದರೂ ನಾಶ ಆಗೋಗುತ್ತೋ ಅಥವಾ ಅದು ಕೂಡ ಮದುವೆ ನಿಂತೋಗ್ಬಿಡುತ್ತೆ ಅನ್ನೋ ಒಂದು ಭಯದಲ್ಲಿ ಇವನಿಗೆ ಬೈದು ಮನೆಯಿಂದ ಹೊರಗಡೆ ಹಾಕ್ಬಿಡ್ತಾರೆ. ಯಾರು? ಅವರಪ್ಪ. ಸೊ ಹೊರಗಡೆ ಹೋಗಬೇಕಾದಾಗ ಅವನೇನು ಮಾಡ್ತಾನೆ, ಒಂದು ಜೀನ್ಸ್ ಪ್ಯಾಂಟು ಮತ್ತು ಇನ್ನೊಂದು ಅಲ್ಲೇ ನೇತಾಕಿರ್ತಕ್ಕಂಥ ಒಂದು ಹಳದಿ ಶರ್ಟನ್ನು ಹಾಕ್ಕೊಂಡು ಅವನು ಹೋಗ್ತಾ ಇರ್ತಾನೆ. ಇದನ್ನು ಕುಸುಮ ನೋಡ್ತಾನೆ ಇರ್ತಾಳೆ. ಯಾಕೆ ಕುಸುಮ ನೋಡ್ತಾನೆ ಇರ್ತಾಳೆ ಅಂತ ಹೇಳಿದ್ರೆ, ಅವಳಿಗೆ ಮಕ್ಕಳು ಇರೋದಿಲ್ಲ, ಇವನನ್ನೇ ಮಗ ಅಂತ ಹೇಳಿ ಕೂಡ ಅವಳು ಅಂದ್ಕೊಳ್ತಾ ಇರ್ತಾಳೆ. ಆದ್ದರಿಂದ ಅವನು ಹೋಗೋದನ್ನು ತಡೀತಾಳೆ. ಬಟ್ ಆದರೂ ಕೂಡ ಅವನೇನು ಮಾಡ್ತಾನೆ, ನಿಲ್ದಲೆ ಹೊರಟ್ಬಿಡ್ತಾನೆ. ಹೊರಡೋ ಟೈಮಲ್ಲಿ ಹೋಗಿ ಕಣ್ಮರೆ ಆಗೋದ್ಮೇಲೆ ಇದರಲ್ಲೂ ಕೂಡ ಏನಾಗುತ್ತೆ, ಅವನು ಕಾರ್ಖಾನೆಯಲ್ಲೂ ಕೂಡ ಅವನ ತಂದೆಗೆ ರೇಗಿಸ್ತಾ ಇರ್ತಾರೆ. ಏನಂತ, ನಿನ್ನ ಮಗ ಈ ಥರ ಸಾಲ ಮಾಡ್ಕೊಂಡು ಎಲ್ಲ ಹಾಳು ಮಾಡಿಬಿಟ್ಟಂತಲ್ಲಪ್ಪ, ಏನು ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಈ ಕಡೆ ಪೂರ್ವಿಗೆ ಸೆಟ್ ಆಗಿರ್ತಕ್ಕಂಥ ಲವರ್ ಸುಹಾಸ್ ಬಾಲೇಕರ್, ಅವನು ಕೂಡ ರೇಗಿಸ್ತಾ ಇರ್ತಾನೆ. ಏನು ನಿನ್ನ ತಮ್ಮ ಅಷ್ಟೊಂದು ದೊಡ್ಡ ಯಜಮಾನನ, ಅವ್ನಿಗೆ ಅಂದರೆ PUC ಫೇಲ್ ಆಗಿರೋನು ಆಗಲೇ 20,000 ಸಾಲ ಮಾಡೋ ಮಟ್ಟಕ್ಕೆ ಬೆಳ್ಕೊಂಬಿಟ್ಟಿಯೇನ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಿರ್ತಾನೆ, ಸುಹಾಸ್ ಬಾಲೇಕರ್ ಕೂಡ ಪೂರ್ವಿಯನ್ನು ರೇಗಿಸ್ತಾ ಇರ್ತಾರೆ. ಮತ್ತು ಕೆಲವೊಂದು ಸಲ ಏನಾಗುತ್ತೆ, ಬೈತಾನೂ ಇರ್ತಾನೆ. ಸೊ ಅವನೇನು ದೊಡ್ಡ ಮನುಷ್ಯನೇ, ಇಂಥ ಬಟ್ಟೆಯಲ್ಲಿ ಹಾಕೋಬೇಕಾ, ಸ್ನೋ ಪೌಡ್ರ್ ಇವೆಲ್ಲ ಹಾಕ್ಕೊಳ್ಬೇಕಾ, ಸೊ ಅವನಿಗೆ ಅಂದರೆ ಈ ಥರ ಬೈತಾನೆ ಇರ್ತಾನೆ ಅವನು. ಬೈಯೋದ್ರ ಜೊತೆಗೆ ಪೂರ್ವಿ ಏನು ಮಾಡ್ತಾಳೆ, ಕೇಳಿಸ್ಕೊಳ್ತಾನೆ ಇರ್ತಾಳೆ. ಅದಾದಮೇಲೆ
ಸುಹಾಸ್ ಬಾಲೇಕರ್ ಮತ್ತು ಪೂರ್ವಿ ಜೊತೆಗೆ ಮದುವೆ ಆಗುತ್ತೆ. ಮದುವೆ ಆದ ನಂತರ ಇಲ್ಲಿರ್ತಕ್ಕಂಥ ಮನೆ ಏನಾಗಿರುತ್ತೆ, ತುಂಬ ಚಿಕ್ಕದಿರುತ್ತೆ ಅಂತ ಹೇಳಿದ್ರೆ ಅಲ್ಲಿ ವಾಸ ಮಾಡೋದಕ್ಕೂ ಕೂಡ ಸಾಧ್ಯ ಇರೋದಿಲ್ಲ. ಆದರೂ ಕ್ವಾರ್ಟರ್ಸಲ್ಲಿ ಕೂಡ ಅವ್ರು ಇರ್ತಾರೆ ಅಂತ ಹೇಳಿ ವಾಸ ಮಾಡೋಕ್ಕಾಗಲ್ಲ ಅಂತ ಹೇಳಿ ಸೊ ಮದುವೆ ಆಗುತ್ತೆ. ಮದುವೆ ಆದಮೇಲೆ ಗಂಡ ಹೆಂಡತಿ ಒಟ್ಟಿಗೆ ಇರಲಿ ಅಂತ ಹೇಳ್ಬಿಟ್ಟು ಆ ತಂದೆ ತಾಯಿ ಏನು ಮಾಡ್ತಾರೆ, ಕುಸುಮಾರ್ ಮನೇಲಿ ಒಂದಿನ, ಸಂಬಂಧಿಕರ ಮನೇಲಿ ಒಂದಷ್ಟು ದಿನ ಇರ್ತಾರೆ, ಇದ್ದು ಬರ್ತಾರೆ. ಮತ್ತೆ ಆದಮೇಲೆ ಅವ್ರ ಜೊತೆ ಏನಕ್ಕಪ್ಪ ಇರಬೇಕು ಅಂತ ಹೇಳ್ಬಿಟ್ಟು ಇವ್ರೇನು ಮಾಡ್ತಾರೆ, ಡೊಂಬಿವಿಲಿಯ ಅನ್ನೋ ಒಂದು ಪ್ರದೇಶದಿಂದ ಕಲ್ಯಾಣ ಅಂತ ಹೇಳಿ ಒಂದು ಪ್ರದೇಶಕ್ಕೆ ಇವರಿಬ್ಬರು ಬೇರೆ ಮನೆ ಹೋಗಿ ಬಾಡಿಗೆ ಮನೆಯನ್ನು ಇಟ್ಕೊಳ್ತಾರೆ. ಇಲ್ಲಿ ಪೂರ್ವಿ ಮತ್ತು ಸುಹಾಸ್ ಬಾಲೇಕರ್ ಇಬ್ಬರು ಕೂಡ ಏನು ಮಾಡ್ತಾರೆ, ತಮ್ಮ ವಾಸವನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಇದಾದಮೇಲೆ ಈ ಕಡೆ ಮಗನನ್ನು ಬಿಟ್ಟು ಕಳ್ಕೊಂಡಿರ್ತಕ್ಕಂಥ ತಾಯಿ ಮತ್ತು ತಂದೆ ಸಪ್ರೇಟಾಗಿದ್ದಾಗ ಅವ್ರಿಗೆ ಯೋಚನೆ ಯಾವಾಗಲೂ ಬರ್ತಾ ಇರುತ್ತೆ, ತನ್ನ ಮಗ ಎಲ್ಲೋದ್ನೋ, ಏನು ಮಾಡ್ಕೊಂಡೋ, ಅಥವಾ ಒಂದೇ ಒಂದು 20,000ಕ್ಕೋಸ್ಕರ ನನ್ನ ಮನೆಯಿಂದ ಹೊರಗಡೆ ಆಗ್ಬಿಟ್ನೇನೋ ಅಂತ ಹೇಳ್ಬಿಟ್ಟು ಅವ್ನಿಗೆ ಯೋಚನೆ ಬರ್ತಾ ಇರುತ್ತೆ. ಯೋಚನೆ ಬರೋ ಟೈಮಲ್ಲೂ ಕೂಡ ಅವ್ನ ಕಾರ್ಖಾನೆಯಲ್ಲಿ ನಾಯರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿನೂ ಕೂಡ ಹೇಳ್ತಾನೆ, ನೋಡಪ್ಪ ಇವತ್ತು ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ, ಅದಕ್ಕೋಸ್ಕರ ಮಗನನ್ನೇ ಹೊರಗಡೆ ಹಾಕ್ಬಿಟ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ಹೇಳಿದ ತಕ್ಷಣ ಅವನಿಗೆ ಮತ್ತೆ ಮಗನ ಮೇಲಿರ್ತಕ್ಕಂಥ ಮಮಕಾರ ಹೆಚ್ಚಾಗುತ್ತೆ. ಮಮಕಾರ ಹೆಚ್ಚಾದ ಮೇಲೆ ಅವನು ಯೋಚನೆ ಮಾಡ್ತಾನೆ ಇರ್ತಾನೆ, ತನ್ನ ಮಗ ಎಲ್ಲಿದ್ದಾನೆ ಅಂತ ಹೇಳಿ. ಅದಾದಮೇಲೆ ಯಾರೋ ಒಂದಷ್ಟು ಜನ ನಿಮ್ಮ ಮಗನನ್ನು ಲೋಕಲ್ ರೈಲ್ವೆ ಸ್ಟೇಷನಲ್ಲಿ ನೋಡ್ದಂಗೆ ಆಯ್ತಪ್ಪ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಅಲ್ಲೇನಾದರೂ ನನ್ನ ಮಗ ಇದ್ದಾನೇನೋ ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಅವ್ರೇನು ಮಾಡ್ತಾರೆ, ರಾತ್ರಿ ಟೈಮಲ್ಲಿ ಹೋಗಿ ಹುಡ್ಕಕ್ಕೆ ಅಂತ ಹೇಳಿ ಅವ್ನು ಬರ್ತಾನೆ. ಯಾರು, ಪರುಳೇಕರ್ ಹುಡ್ಕೋದಕ್ಕೆ ಬರ್ತಾನೆ. ಆಮೇಲೆ ಲೋಕಲ್ ರೈಲ್ವೆ ಸ್ಟೇಷನಿಗೆ ಬರ್ತಾನೆ. ಬಂದಾಗ ಆ ಸುತ್ತಮುತ್ತ ಎಲ್ಲ ಕಡೆ ಕ್ಯಾಂಟೀನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ನೋಡ್ತಾನೆ, ಕಾಣೋದೇ ಇಲ್ಲ. ಆಮೇಲೆ ನನ್ನ ಮಗ ಏನಾದರೂ ದೊಡ್ಡವನಾಗ್ಬಿಟ್ಟು ಏನಾಗಿದ್ದಾನೆ, ಗಿಡ ಏನಾದ್ರು ಬಿಟ್ಕೊಂಡಿಯಾನ ಅಂತ ಹೇಳಿ ಗಡ್ಡದಾರಿ ವ್ಯಕ್ತಿಗಳನ್ನೆಲ್ಲರನ್ನು ಕೂಡ ನೋಡ್ತಾನೆ. ಅವರು ಕೂಡ ಗೊತ್ತಾಗೋದಿಲ್ಲ. ಅಕಸ್ಮಾತ್ ನನಗೆ ಎಲ್ಲಾದರೂ ಹೋಟೆಲ್ ಒಳಗಡೆ ಕೂತಿಯಾನ ಅಂತ ಹೇಳಿ ಎಲ್ಲ ಕಡೆ ಹುಡ್ಕೊಂಡು ಬರ್ತಾನೆ. ನೈಟ್ ಆಗ್ತಾ ಬರ್ತಾ ಇರುತ್ತೆ. ರಾತ್ರಿ 11 ಗಂಟೆ ಮೇಲಾಗ್ತಾ ಇದೆ. 11 ಗಂಟೆ ಮೇಲಾದಮೇಲೆ ಕೆಲವೊಂದಷ್ಟು ಜನ ಎಲ್ಲರೂ ಮಲ್ಕೊಳ್ತಾರೆ. ಸೊ ಜನ ಬರೋದು ಕಡಿಮೆ ಆಗುತ್ತೆ. ಇಲ್ಲೆಲ್ಲಾದರೂ ನನ್ನ ಮಗ ಮಲಗಿಯಾನ ಅಂತ ಹೇಳ್ಬಿಟ್ಟು ಹೊದಿಕೆಯನ್ನು ಹೊತ್ಕೊಂಡು ಮುಖ ಪೂರ್ತಿ ಮುಚ್ಕೊಂಡು ಮಲಗಿರ್ತಕ್ಕಂಥವ್ರನ್ನ ನಿಧಾನಕ್ಕೆ ಹೊದಿಕೆಯನ್ನು ತೆಗೆದು ನೋಡ್ತಾ ಇರ್ತಾನೆ. ಯಾರೋ ಒಬ್ಬ ಬೈದು ಜೋರಾಗಿ ಒದಿದ ತಕ್ಷಣ ಅವ್ನಿಗೇನಾಗುತ್ತೆ, ಅತ್ತಾಗ ಒಂದು 4-5 ದಿನ ಆದಮೇಲೆ ಅವನು ಕೂಡ ಅದೇ ನೋವಿಂದ ಮತ್ತು ಅದೇ ವ್ಯಥೆಯಿಂದ ಅವನೇನಾಗ್ತಾನೆ, ತನ್ನ ಸಾವನ್ನು ಕಾಣ್ತಾನೆ. ಸೊ ಸಾವನ್ನು ಕಂಡ್ಮೇಲೆ ಯಮುನಾ ಒಬ್ಬಳೇ ಆಗ್ತಾಳೆ. ಯಮುನಾ ಒಬ್ಬಳೇ ಆದಮೇಲೆ ಈ ಕಡೆ ಸುಹಾಸ್ ಬಾಲೇಕರ್ ಕುಡಿಯೋದು ಜಾಸ್ತಿ ಆಗ್ತಾ ಇರುತ್ತೆ, ಕೆಲಸಕ್ಕೆ ಸರಿಯಾಗಿ ಹೋಗ್ತಾ ಇರೋದಿಲ್ಲ, ಮತ್ತು ಹಿಂಸೆಯನ್ನು ಕೂಡ ಜಾಸ್ತಿ ಕೊಡ್ತಾ ಇರ್ತಾನೆ. ಇದಕ್ಕೋಸ್ಕರ ನೀನು ನಮ್ಮ ಮನೆಗೆ ಬಂದರೆ, ಅಂದರೆ ತಾಯಿಗೆ, ಇವನ ಹಿಂಸೆಗಳು ಕೂಡ ಏನಾಗ್ಬೋದು, ಕಡಿಮೆ ಆಗ್ಬೋದು, ಆದ್ದರಿಂದ ನೀನು ನಮ್ಮ ಮನೆಗೆ ಬಾ ಅಂತ ಹೇಳಿ ಅವಳನ್ನು